ಬದುಕ್ತಾ ಇರುವಂತ ಸಮಾಜದಲ್ಲಿ ಅನೇಕ ವೃತ್ತಿಗಳಿದೆ. ಯಾರಾದ್ರೂ ಡಾಕ್ಟರ್, ಇಂಜಿನಿಯರ್, ಟೀಚರ್ ಅಂತ ಕೇಳಿದ್ರೆ ತಕ್ಷಣ ಗೌರವ ಕೊಡ್ತೀವಿ. ಆದ್ರೆ ಸ್ವಚ್ಛತಾ ಕಾರ್ಮಿಕ, ರೈತ, ಕೂಲಿ ಕಾರ್ಮಿಕ, ಡ್ರೈವರ್, ಸೆಕ್ಯೂರಿಟಿ ಗಾರ್ಡ್, ಮನೆ ಕೆಲಸ ಮಾಡುವವರು, ಇವ್ರ ಬಗ್ಗೆ ನಮ್ಮ ಮನೋಭಾವ ಹೇಗಿರ್ತದೆ? ಒಂದ್ ಪ್ರಶ್ನೆ ಕೇಳಿಕೊಳ್ಳೋಣ. ಈ ಎಲ್ಲಾ ವೃತ್ತಿಗಳಿಲ್ದಿದ್ರೆ ನಮ್ ಜೀವನ ಸಾಕ್ತಾಯ್ತಾ ಎಂಬುದಾಗಿ. ಒಂದು ದಿನ ರೈತ ಕೆಲ್ಸ ನಿಲ್ಸಿದ್ರೆ, ಒಂದು ದಿನ ಸ್ವಚ್ಛತಾ ಕಾರ್ಮಿಕ ಕೆಲ್ಸ ನಿಲ್ಸಿದ್ರೆ, ಒಂದು ದಿನ ಡ್ರೈವರ್ಗಳು ಕೆಲ್ಸಕ್ ಬಾರ್ದೇ ಇದ್ರೆ ನಮ್ ಜೀವನವೇ ಅಸ್ತವ್ಯಸ್ತವಾಗ್ಬಿಡ್ತದೆ. ವೃತ್ತಿಯ ಗೌರವ ಅಂತ ಹೇಳಿದ್ರೆ ದೊಡ್ಡ ಕೆಲ್ಸಕ್ ಮಾತ್ರ ಗೌರವ ಕೊಡುವಂತದ್ದಲ್ಲ, ಪ್ರಾಮಾಣಿಕವಾಗಿ ದುಡಿಯುವಂತ ಪ್ರತಿಯೊಬ್ಬರಿಗೂ ಗೌರವ ಕೊಡುವಂತದ್ದು. ಫ್ರೆಂಡ್ಸ್, ವೃತ್ತಿ ಅಂದ್ರೆ ಹಣ ಸಂಪಾದಿಸುವಂತ ಮಾರ್ಗ ಮಾತ್ರ ಅಲ್ಲ, ಅದು ಸಮಾಜಕ್ಕೆ ಕೊಡುವಂತ ಸೇವೆ. ರೈತ ನಮ್ಗೆ ಅನ್ನದಾತ, ಡಾಕ್ಟರ್ ನಮ್ಗೆ ಜೀವ ರಕ್ಷಕ, ಶಿಕ್ಷಕ ನಮ್ಮ ಭವಿಷ್ಯನ ರೂಪಿಸ್ತಾರೆ, ಸ್ವಚ್ಛತಾ ಕಾರ್ಮಿಕ ನಮ್ಮ ಆರೋಗ್ಯನ ಕಾಪಾಡ್ತಾರೆ, ಡ್ರೈವರ್ ನಮ್ಮ ಪ್ರಯಾಣನ ಸುಲಭ ಮಾಡ್ತಾರೆ. ಒಬ್ಬರ ಕೆಲಸ ಮತ್ತೊಬ್ಬರ ಕೆಲಸಕ್ಕೆ ಅವಲಂಬಿತವಾಗಿದೆ. ನಾವು ನನ್ ಕೆಲಸ ದೊಡ್ಡದು, ನಿನ್ನದು ಚಿಕ್ಕದು ಅನ್ನೋ ಮನೋಭಾವನೆ ಇಟ್ಕೊಂಡ್ರೆ ಸಮಾಜ ಮುರಿದು ಬೀಳ್ತದೆ. ಗೌರವ ಅಂದ್ರೆ ಮಾತಿನಲ್ಲಿ ವಿನಯವನ್ನ ತೋರಿಸುವಂತದ್ದು, ವರ್ತನೆಯಲ್ಲಿ ಮಾನವೀಯತೆಯನ್ನ ತೋರಿಸ್ಬೇಕು, ಮುಖದಲ್ಲಿ ತಿರಸ್ಕಾರ ಇಲ್ಲದೆ ಇರುವಂತದ್ದು. ಫ್ರೆಂಡ್ಸ್, ಒಂದ್ ಶಾಲೆ ಹತ್ರ ಪ್ರತಿದಿನ ಗೇಟ್ ಬಳಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನಿಂತಿರ್ತಾ ಇದ್ದ. ಮಕ್ಕಳು, ಟೀಚರ್, ಪೋಷಕರು ಯಾರೂ ಅವನ್ ಕಡೆ ಗಮನ ಕೊಡ್ತಾ ಇರ್ಲಿಲ್ಲ. ಒಂದು ದಿನ ಶಾಲೆಯಲ್ಲಿ ಗಲಾಟೆ ಸಂಭವಿಸ್ತು. ಒಬ್ಬ ಅನ್ಯ ವ್ಯಕ್ತಿ ಒಳಗೆ ಬರೋದಿಕ್ ಪ್ರಯತ್ನಿಸಿದ್ದ. ಆ ಸೆಕ್ಯೂರಿಟಿ ಗಾರ್ಡ್ ಅವನನ್ನ ಆ ದಿವಸ ತಡೆದ. ಮಕ್ಕಳು ಎಲ್ಲರೂ ಸುರಕ್ಷಿತರಾದ್ರು. ಆ ದಿನ ಪ್ರಿನ್ಸಿಪಲ್ ಹೇಳಿದ್ರು, ನಮ್ಮ ಶಾಲೆಯ ಹೀರೋ ಈ ಸೆಕ್ಯೂರಿಟಿ ಗಾರ್ಡ್. ಅಷ್ಟರವರೆಗೆ ಯಾರೂ ಅವನನ್ನ ಗಮನಿಸಿರ್ಲಿಲ್ಲ. ಆದ್ರೆ ಅವನ್ ಕೆಲ್ಸದ ಮೌಲ್ಯ ಆ ದಿನ ಗೊತ್ತಾಯಿತು. ಪ್ರತಿ ವೃತ್ತಿಯ ಮೌಲ್ಯ ನಮ್ಗೆ ಸಮಸ್ಯೆ ಬಂದಾಗ ಮಾತ್ರ ಗೊತ್ತಾಗ್ಬಾರ್ದು, ಅದಕ್ಕೆ ಮೊದಲೇ ನಾವು ತಿಳಿದುಕೊಂಡಿರ್ಬೇಕು. ಯಾವಾಗ ನಾವು ವೃತ್ತಿಯನ್ನ ತಿರಸ್ಕರಿಸ್ತೇವೋ ಅಲ್ಲಿ ಮಾನವೀಯತೆ ಸತ್ತು ಹೋಗ್ತದೆ. ಕೆಲವರು ಕೂಲಿ ಕಾರ್ಮಿಕರ ಮೇಲೆ ಕೂಗಾಡ್ತಾರೆ, ಹೋಟೆಲ್ ಸರ್ವರ್ ಕೇವಲವಾಗಿ ನೋಡ್ತಾರೆ, ಮನೆ ಕೆಲಸ ಮಾಡುವವರನ್ನ ತಿರಸ್ಕಾರ ಮಾಡ್ತಾರೆ. ಇದು ವ್ಯಕ್ತಿಯ ಸ್ಥಾನಮಾನನ ತೋರಿಸೋದಿಲ್ಲ, ಅವನ ಮನಸ್ಸಿನ ದರಿದ್ರತೆಯನ್ನ ತೋರಿಸ್ತದೆ. ಗೌರವ ಇಲ್ಲದಂತ ಸಮಾಜದಲ್ಲಿ ಅಸಮಾಧಾನ ಹೆಚ್ಚಾಗ್ತದೆ, ಅಸೂಯೆ ಬೆಳೀತದೆ, ಹಿಂಸೆ ಹುಟ್ಟುತ್ತದೆ. ಫ್ರೆಂಡ್ಸ್, ಒಂದು ಉದಾಹರಣೆ, ನಮ್ ಕೈಯಲ್ಲಿರುವಂತ ಮೊಬೈಲ್ ಫೋನ್ ಅನ್ನ ನೋಡಿ. ಅದು ಕೆಲಸ ಮಾಡಲು ಏನ್ ಬೇಕು? ಅದನ್ನ ತಯಾರಿಸಿದಂತ ಕಾರ್ಮಿಕ, ಸಾಗಿಸಿದಂತ ಡ್ರೈವರ್, ಮಾರಾಟ ಮಾಡಿದಂತ ಅಂಗಡಿ ಸಿಬ್ಬಂದಿ, ನೆಟ್ವರ್ಕ್ ನೀಡುವಂತ ಟೆಕ್ನಿಷಿಯನ್, ವಿದ್ಯುತ್ ಉತ್ಪಾದಿಸುವಂತ ಕಾರ್ಮಿಕ. ಒಬ್ರು ಇಲ್ದೇ ಇದ್ರೂ ಕೂಡ ಈ ಮೊಬೈಲ್ ಒಂದು ಕಬ್ಬಿಣದ ತುಂಡು ಮಾತ್ರ. ಹಾಗೆಯೇ ಸಮಾಜ ಕೂಡ ಎಲ್ಲ ವೃತ್ತಿಗಳಿಂದ ನಿಂತಿದೆ. ಫ್ರೆಂಡ್ಸ್, ನಾವು ಮಕ್ಕಳಿಗೆ ಏನನ್ನ ಕಲಿಸ್ತೇವೆ ಗೊತ್ತಾ? ಚೆನ್ನಾಗಿ ಓದು, ಇಲ್ದಿದ್ರೆ ಕೂಲಿ ಮಾಡಬೇಕು. ಈ ಮಾತು ಮಕ್ಕಳ ಮನಸ್ಸಿನಲ್ಲಿ ಏನ್ ಬೀಜ ಬಿತ್ತುತ್ತದೆ ಗೊತ್ತಾ? ಕೂಲಿ ಕೆಲಸ ಕೆಟ್ಟದು ಅನ್ನುವಂತ ಭಾವನೆ ಬರ್ತದೆ. ಬದಲಿಗೆ ನಾವು ಮಕ್ಕಳಿಗೆ ಹೇಳ್ಬೇಕು, ಯಾವ ಕೆಲಸವಾದ್ರೂ ಪ್ರಾಮಾಣಿಕವಾಗಿರ್ಬೇಕು. ಮಕ್ಕಳು ಪ್ರತಿಯೊಬ್ಬರಿಗೂ ಗೌರವ ಕೊಡುವಂತದನ್ನ ನಮ್ಮಿಂದಾನೆ ಕಲಿತಾರೆ. ಒಬ್ಬ ರೈತನ ಮಗ ಸಿಟಿಗೆ ಓದೋದಕ್ಕೆ ಹೋಗ್ತಾನೆ. ಅಲ್ಲಿ ಅವನನ್ನ ಕೆಲವರು ತಿರಸ್ಕಾರ ಮಾಡ್ತಾರೆ, ನೀನ್ ರೈತನ ಮಗ ಅಲ್ವಾ ಎಂಬುದಾಗಿ. ಆದ್ರೆ ಒಂದು ದಿನ ಹಾಸ್ಟೆಲ್ನಲ್ಲಿ ಊಟ ಇರೋದಿಲ್ಲ. ಅವನು ಊರಿಂದ ತಂದಂತ ಅಕ್ಕಿಯಿಂದ ಎಲ್ಲರಿಗೂ ಅನ್ನ ಮಾಡಿ ಆ ದಿನ ಬಡಿಸ್ತಾನೆ. ಆ ದಿನ ಎಲ್ಲರಿಗೂ ಅರ್ಥ ಆಗ್ತದೆ, ರೈತ ಇಲ್ಲ ಅಂದ್ರೆ ಯಾರು ಕೂಡ ಬದುಕೋದಕ್ಕಾಗೋದಿಲ್ಲ ಎಂಬುದಾಗಿ. ಗೌರವ ಮಾತಿನಲ್ಲಿ ಅಲ್ಲ, ಅವಶ್ಯಕತೆಯಲ್ಲಿ ಗೊತ್ತಾಗ್ತದೆ. ಬೈಬಲ್ ಹೇಳುತ್ತದೆ, ಕೊಲೆಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ, ನೀವು ಯಾವ ಕೆಲಸವನ್ನ ಮಾಡಿದರೂ ಅದನ್ನ ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಫ್ರೆಂಡ್ಸ್, ಕೊನೆಯದಾಗಿ ಪ್ರತಿ ವೃತ್ತಿಗೂ ಗೌರವ ಕೊಡುವುದು ಅಂದ್ರೆ ಎಲ್ಲರನ್ನ ಸಮಾನವಾಗಿ ನೋಡುವಂತದ್ದು, ಯಾರ ಕೆಲಸವನ್ನ ಕಡೆಗೊಳಿಸದೇ ಇರೋದು, ಮಾನವೀಯತೆಯನ್ನ ಉಳಿಸಿಕೊಳ್ಳುವಂತದ್ದು. ನಾವು ದೊಡ್ಡ ಸ್ಥಾನದಲ್ಲಿದ್ದೇವೆ ಅಂತ ಹೇಳಿದ್ರೆ ಇತರರನ್ನ ತುಳಿಯೋದಿಕ್ಕೆ ಅಲ್ಲ, ಎತ್ತಿ ಹಿಡಿಯೋದಿಕ್ಕೆ. ಹಾಗಾಗಿ ಇವತ್ತಿನಿಂದ ನಾವು ಒಂದು ಸಣ್ಣ ಬದಲಾವಣೆ ಮಾಡೋಣ. ಒಬ್ಬ ಕಾರ್ಮಿಕನಿಗೆ ನಗು ನೀಡೋಣ, ಒಬ್ಬ ಸ್ವಚ್ಛತಾ ಕೆಲಸಗಾರನಿಗೆ ಧನ್ಯವಾದ ಹೇಳೋಣ, ಒಬ್ಬ ಕೂಲಿ ಕಾರ್ಮಿಕನ ಮಾತನ್ನ ಗಮನದಿಂದ ಕೇಳೋಣ. ಈ ಸಣ್ಣ ಗೌರವವೇ ದೊಡ್ಡ ಸಮಾಜವನ್ನ ಕಟ್ಟುತ್ತದೆ. ವೃತ್ತಿ ನಮ್ಮನ್ನ ದೊಡ್ಡವರನ್ನಾಗಿಸೋದಿಲ್ಲ, ಗೌರವ ನಮ್ಮನ್ನ ಮನುಷ್ಯರನ್ನಾಗಿ ಮಾಡ್ತದೆ. ಫ್ರೆಂಡ್ಸ್, ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರು ತಲೆಯನ್ನ ಎತ್ತಿಕೊಂಡು ನಡೆಯುವಂತೆ ಪ್ರತಿ ವೃತ್ತಿಗೂ ಗೌರವ ಕೊಡುವಂತ ಸಂಸ್ಕೃತಿಯನ್ನ ಬೆಳೆಸಿಕೊಳ್ಳೋಣ.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.